ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಕ್ಲಾಸಿನ ಮೂಲಕ ಇವತ್ತು ನಾವು ಆಧುನಿಕ ಗೇಣಿಯ ಸಿದ್ಧಾಂತವನ್ನು ಅಧ್ಯಯನ ಮಾಡೋಣ. ಈ ಪೂರ್ವದಲ್ಲಿ ನಾವು ಡೇವಿಡ್ ರಿಕಾರ್ಡರ್ ಅವರ ಗೇಣಿಯ ಸಿದ್ಧಾಂತವನ್ನು ನೋಡಿದ್ದೀವಿ. ಯಾಕೆ ಈ ಎರಡು ಗೇಣಿಯ ಸಿದ್ಧಾಂತಗಳು ಇದ್ದಾವೆ ಅಂದರೆ, ಗೇಣಿಯು ಯಾವ ರೀತಿ ಉದ್ಭವಿಸುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತಗಳನ್ನು ನೀಡಿದರು. ಆಧುನಿಕ ಸಿದ್ಧಾಂತದ ಪ್ರಕಾರ ನಾವು ಗೇಣಿ ಯಾವ ರೀತಿ ಉದ್ಭವವಾಗುತ್ತೆ, ಯಾವ ಆಧಾರದ ಮೇಲೆ ನಾವು ಗೇಣಿಯನ್ನು ಕೊಡಬೇಕು, ಇವುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಈ ಒಂದು ಸಿದ್ಧಾಂತದಲ್ಲಿ ಈ ಆಧುನಿಕ ಗೇಣಿಯ ಸಿದ್ಧಾಂತ ಯಾವ ರೀತಿ ಗೇಣಿಯನ್ನು ವ್ಯಾಖ್ಯಾನಿಸುತ್ತದೆ, ಯಾವ ರೀತಿ ಗೇಣಿಯ ಉದ್ಭವದ ಮೂಲವನ್ನು ಹೇಳುತ್ತದೆ ಎಂಬುದರ ಬಗ್ಗೆ ನೋಡೋಣ. ಈ ಒಂದು ಸಿದ್ಧಾಂತವನ್ನು ನಾವು 4 ಭಾಗಗಳಲ್ಲಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡಬಹುದು. ಒಂದು, ಈ ಸಿದ್ಧಾಂತದ ಪೀಠಿಕೆ. ಎರಡನೇದು, ಸಿದ್ಧಾಂತದ ವ್ಯಾಖ್ಯಾನ. ಮೂರನೇದು, ಸಿದ್ಧಾಂತದ ವಿವರಣೆ. ಮತ್ತು ಕೊನೆಯದಾಗಿ ಉಪಸಂಹಾರ ಅಂಥೇಳಿ ಈ 4 ಭಾಗಗಳಲ್ಲಿ ಈ ಒಂದು ಸಿದ್ಧಾಂತವನ್ನು ವಿಂಗಡಣೆ ಮಾಡಿ ನಾವು ಅಧ್ಯಯನ ಮಾಡಬಹುದು. ಮೊದಲನೆಯದಾಗಿ ಈ ಸಿದ್ಧಾಂತದ ಪೀಠಿಕೆ. ಈ ಸಿದ್ಧಾಂತವನ್ನು ನೀಡಿದವರು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್, ಶ್ರೀಮತಿ ಜೋನ್ ರಾಬಿನ್ಸನ್, ಕೆ.ಇ. ಬಾಲ್ಡಿಂಗ್, ಸ್ಟೀಗ್ಲರ್, ಹೀಗೆ ಮೊದಲಾದ ಅರ್ಥಶಾಸ್ತ್ರಜ್ಞರು ಈ ಒಂದು ಸಿದ್ಧಾಂತಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ. ಅದಕ್ಕಾಗಿ ನಾವು ಈ ಸಿದ್ಧಾಂತವನ್ನು ಯಾವುದೇ ಒಬ್ಬ ನಿರ್ದಿಷ್ಟ ಅರ್ಥಶಾಸ್ತ್ರಜ್ಞರ ಹೆಸರಿಂದ ಕರೆಯುವುದಿಲ್ಲ. ಯಾವ ರೀತಿ ನಾವು ನೋಡಿದ್ವಿ, ಡೇವಿಡ್ ರಿಕಾರ್ಡರ್ ಅವರ ಅಂದರೆ ಸಾಂಪ್ರದಾಯಿಕ ಗೇಣಿಯ ಸಿದ್ಧಾಂತವನ್ನು ನಾವು ಡೇವಿಡ್ ರಿಕಾರ್ಡರ್ ಅವರ ಗೇಣಿಯ ಸಿದ್ಧಾಂತ ಅಂಥೇಳಿ ಕರಿತೀವಿ. ಯಾಕೆಂದರೆ ಆ ಒಂದು ಸಿದ್ಧಾಂತದಲ್ಲಿ ಡೇವಿಡ್ ರಿಕಾರ್ಡರ್ ಅವರು ಸಾಕಷ್ಟು ರೀತಿಯಲ್ಲಿ ತನ್ನ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂಥೇಳಿ. ಆದರೆ ಇಲ್ಲಿ ಸಾಕಷ್ಟು ಅರ್ಥಶಾಸ್ತ್ರಜ್ಞರು ಆಧುನಿಕ ಅರ್ಥಶಾಸ್ತ್ರಜ್ಞರು ತಮ್ಮ ಕೊಡುಗೆಗಳನ್ನು ನೀಡಿರುವುದರಿಂದ ನಾವು ಇದಕ್ಕೆ ಆಧುನಿಕ ಗೇಣಿಯ ಸಿದ್ಧಾಂತ ಅಂದರೆ ಆಧುನಿಕ ಅರ್ಥಶಾಸ್ತ್ರಜ್ಞರ ಗೇಣಿಯ ಸಿದ್ಧಾಂತ ಅಂಥೇಳಿ ಕರಿತೀವಿ. ಈ ಒಂದು ನಾವು ನೋಡಿದ್ವಿ, ಈ ಸಾಂಪ್ರದಾಯಿಕ ಸಿದ್ಧಾಂತವನ್ನು ನೋಡುವಾಗ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಗೇಣಿಯು ಕೇವಲ ಭೂಮಿಗೆ ನೀಡಲಾಗುತ್ತದೆ. ಅಂದರೆ ಗೇಣಿ ಎಂಬುದು ಕೇವಲ ಭೂಮಿಗೆ ಕೊಡುವಂತಹ ಪ್ರತಿಫಲ ಅಂಥೇಳಿ ಅವರು ಹೇಳಿದರು. ಆದರೆ ಆಧುನಿಕ ಅರ್ಥಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ಭೂಮಿಯಲ್ಲಿರುವ ಗುಣಲಕ್ಷಣಗಳು ಇತರೆ ಉತ್ಪಾದನಾಂಗಗಳಲ್ಲಿಯೂ ಸಹ ಇರುವುದರಿಂದ ಗೇಣಿಯು ಭೂಮಿಯ ಜೊತೆಗೆ ಇತರೆ ಉತ್ಪಾದನಾಂಗಗಳಿಗೂ ಕೊಡಬೇಕಾಗುತ್ತದೆ ಅಂಥೇಳಿ. ಅಂದರೆ ಇವರ ಪ್ರಕಾರ ಯಾವ ರೀತಿ ಭೂಮಿಗೆ ಗೇಣಿ ಉದ್ಭವಿಸುತ್ತದೆಯೋ ಅದೇ ರೀತಿ ಇನ್ನುಳಿದ ಉತ್ಪಾದನಾಂಗಗಳಿಗೂ ಸಹ ನಾವು ಪ್ರತಿಫಲವನ್ನು ಕೊಡಬೇಕಾಗುತ್ತದೆ, ಅದಕ್ಕೂ ಸಹ ಗೇಣಿ ಉದ್ಭವವಾಗುತ್ತದೆ ಅಂಥೇಳಿ ಇವರು ಹೇಳ್ತಾರೆ. ಅದು ಯಾವ ರೀತಿ ಅಂಥೇಳಿ ನಾವು ನೆಕ್ಸ್ಟ್ ನೋಡೋಣ. ಈ ಒಂದು ಸಿದ್ಧಾಂತವನ್ನು ಈ ಆಧುನಿಕ ಅರ್ಥಶಾಸ್ತ್ರಜ್ಞರು ಬೇಡಿಕೆಯ ನಿಯಮ ಮತ್ತು ಪೂರೈಕೆಯ ನಿಯಮವನ್ನು ಆಧಾರವಾಗಿಟ್ಟುಕೊಂಡು ನೀಡಿದರು ಅಂಥೇಳಿ. ಯಾವ ರೀತಿ ಬೇಡಿಕೆಯ ನಿಯಮ? ಇಲ್ಲಿ ಬೇಡಿಕೆಯ ನಿಯಮ ಮತ್ತು ಪೂರೈಕೆಯ ನಿಯಮ ಅಂದ್ರೇನು? ಭೂಮಿಗೆ ಇರುವ ಬೇಡಿಕೆಯನ್ನು ನಾವು ಇಲ್ಲಿ ನೋಡ್ತೀವಿ ಮತ್ತು ಭೂಮಿಯ ಪೂರೈಕೆಯನ್ನು ನಾವು ಇಲ್ಲಿ ನೋಡ್ತೀವಿ. ಆದರೆ ಬೇಡಿಕೆ, ಆ ಎರಡೂ ನಿಯಮಗಳನ್ನು ನಾವು ಇಲ್ಲಿ ಅನ್ವಯಿಸಿ ಈ ಒಂದು ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡ್ತೀವಿ. ಯಾವ ರೀತಿ ಭೂಮಿಗೆ ಬೇಡಿಕೆ ಉದ್ಭವಿಸುತ್ತದೆ, ಅದರ ಆಧಾರದ ಮೇಲೆ ಗೇಣಿಯು ಯಾವ ರೀತಿ ನಿರ್ಧಾರವಾಗುತ್ತದೆ, ಅದರ ಜೊತೆಗೆ ಪೂರೈಕೆಯನ್ನು ಸಹ ನಾವು ನೋಡ್ತೀವಿ. ಪೂರೈಕೆಯು ಯಾವ ರೀತಿ ಗೇಣಿಯನ್ನು ನಿರ್ಧರಿಸುವಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ ಅಂಥೇಳಿ ಅದು ನಾವು ವಿವರಣೆಯ ಭಾಗದಲ್ಲಿ ಅಧ್ಯಯನ ಮಾಡೋಣ. ನೆಕ್ಸ್ಟ್, ಈ ಒಂದು ಸಿದ್ಧಾಂತದ ವ್ಯಾಖ್ಯಾನ ಅಂಥೇಳಿ. ಈ ಸಿದ್ಧಾಂತ ಏನು ಹೇಳುತ್ತೆ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ನೋಡ್ತೀವಿ. ವ್ಯಾಖ್ಯಾನದಲ್ಲಿ ವಿವರಣೆ ಒಳಗೆ ನಾವು ಸವಿಸ್ತಾರವಾಗಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಸಂಕ್ಷಿಪ್ತವಾಗಿ ಈ ವ್ಯಾಖ್ಯಾನ ಏನು ಹೇಳುತ್ತಾ ಅಥವಾ ಈ ಸಿದ್ಧಾಂತದ ಸಾರಾಂಶ ಏನು ಅಂಥೇಳಿ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಈ ಸಿದ್ಧಾಂತದ ಪ್ರಕಾರ ಗೇಣಿಯು ಉತ್ಪಾದನಾಂಗಗಳ ನೈಜ ಗಳಿಕೆ ಮತ್ತು ವರ್ಗಾವಣೆಯ ಗಳಿಕೆ ನಡುವಿನ ವ್ಯತ್ಯಾಸವಾಗಿದೆ ಅಂಥೇಳಿ.
ಅಂದರೆ ಉತ್ಪಾದನಾಂಗಗಳಂದರೆ ಯಾವುದು? ಅದು ಭೂಮಿಯಾಗಿರಬಹುದು. ಅಂದರೆ ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಎಲ್ಲ ಉತ್ಪಾದನಾಂಗಗಳಿಗೆ ಗೇಣಿಯು ಉದ್ಭವಿಸುತ್ತದೆ ಅಂಥೇಳಿ. ಅಂದರೆ ಅದು ಭೂಮಿಯಾಗಿರಬಹುದು, ಶ್ರಮವಾಗಿರಬಹುದು, ಬಂಡವಾಳ ಅಥವಾ ಸಂಘಟನೆಯಾಗಿರಬಹುದು. ಎಲ್ಲ ಉತ್ಪಾದನಾಂಗಗಳಿಗೆ ಗೇಣಿ ಉದ್ಭವಿಸುವುದರಿಂದ ಆ ಉತ್ಪಾದನಾಂಗಗಳ ನೈಜ ಗಳಿಕೆ ಮತ್ತು ಅದರ ವರ್ಗಾವಣೆಯ ಗಳಿಕೆಯ ನಡುವಿನ ವ್ಯತ್ಯಾಸವೇ ಗೇಣಿ ಅಂಥೇಳಿ ಇವರು ವ್ಯಾಖ್ಯಾನಿಸುತ್ತಾರೆ. ಇಲ್ಲಿ ನಾವು ನೋಡ್ಬೋದು ಕೆಳಗೆ ಗೇಣಿ = ನೈಜ ಗಳಿಕೆ ಮೈನಸ್ ವರ್ಗಾವಣೆಯ ಗಳಿಕೆ ಅಂಥೇಳಿ. ಈ ವರ್ಗಾವಣೆಯ ಗಳಿಕೆ ಅಂದರೆ ಏನು? ಉತ್ಪಾದನಾಂಗವೊಂದು ಉತ್ಪಾದನೆಯಲ್ಲಿ ತೊಡಗಲು ಕೊಡಲೇಬೇಕಾದ ಕನಿಷ್ಠ ಬೆಲೆಯನ್ನು ನಾವು ವರ್ಗಾವಣೆ ಗಳಿಕೆ ಅಂಥೇಳಿ ಕರಿತೀವಿ. ಉದಾಹರಣೆಗೆ ನಾವು ಭೂಮಿಯನ್ನು ತೆಗೆದುಕೊಂಡಾಗ 1 ಎಕರೆ ಭೂಮಿಯನ್ನು ನಾವು ತೆಗೆದುಕೊಂಡಾಗ ಆ 1 ಎಕರೆ ಭೂಮಿಯಲ್ಲಿ ಭತ್ತವನ್ನು ಬೆಳೆದರೆ 8,000 ಮೌಲ್ಯದ ಉತ್ಪನ್ನ ಬರುತ್ತದೆ ಎಂದು ಭಾವಿಸೋಣ. ಅಂದರೆ 1 ಎಕರೆ ಭೂಮಿಯಲ್ಲಿ ನಾವು ಭತ್ತವನ್ನು ಬೆಳೆದರೆ ನಮಗೆ 8,000 ಮೌಲ್ಯದ ಉತ್ಪಾದನೆ ಆಗುತ್ತದೆ ಅಂಥೇಳಿ. ಅದೇ 1 ಎಕರೆ ಭೂಮಿಯಲ್ಲಿ ನಾವು ಭತ್ತದ ಬದಲಾಗಿ ಅಕ್ಕಿಯನ್ನು ಬೆಳೆದರೆ ಅಥವಾ ಗೋಧಿಯನ್ನು ಬೆಳೆದರೆ ನಮಗೆ 7,000 ಮೌಲ್ಯದ ಉತ್ಪಾದನೆಯಾಗುತ್ತದೆ ಅಂಥೇಳಿ. ಅಂದರೆ ಅದೇ 1 ಎಕರೆ ಭೂಮಿಯಲ್ಲಿ ನಾವು ಭತ್ತ ಬೆಳೆದರೆ 8,000 ಮೌಲ್ಯದ ಉತ್ಪಾದನೆಯಾಗುತ್ತಾ, ಗೋಧಿ ಬೆಳೆದರೆ 7,000 ಮೌಲ್ಯದ ಉತ್ಪಾದನೆಯಾಗುತ್ತದೆ ಅಂಥೇಳಿ. ಈಗ ಈ ಭತ್ತ ಬೆಳೆಯುವವನ ದೃಷ್ಟಿಯಿಂದ ಆ ವರ್ಗಾವಣೆ ಗಳಿಕೆ ಎಷ್ಟಾಗುತ್ತೆ? 7,000 ಆಗುತ್ತೆ. ಒಂದು ನೈಜ ಗಳಿಕೆ 8,000 ಆಗುತ್ತೆ. ಈ 8,000ದಿಂದ ನಾವು 7,000 ತೆಗೆದರೆ ಉಳಿಯುವ ಶೇಷ ಭಾಗ ಅಥವಾ ಹೆಚ್ಚಿನ ಭಾಗ 1,000 ಇವರ ಪ್ರಕಾರ ಏನಾಗುತ್ತದೋ ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಗೇಣಿಯಾಗಿರುತ್ತದೆ ಅಂಥೇಳಿ. ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದವರು ಶ್ರೀಮತಿ ಜೋನ್ ರಾಬಿನ್ಸನ್ ರವರು. ಇದು ಒಂದು ಸಿದ್ಧಾಂತದ ವ್ಯಾಖ್ಯಾನ. ನೆಕ್ಸ್ಟ್ ನಾವು ಸಿದ್ಧಾಂತದ ವಿವರಣೆಯನ್ನು ನೋಡೋಣ. ನಾವು ನೋಡಿದ್ವಿ ಪೀಠಿಕೆಯ ಭಾಗದಲ್ಲಿ ಈ ಸಿದ್ಧಾಂತವು ಬೇಡಿಕೆಯ ನಿಯಮ ಅಥವಾ ಬೇಡಿಕೆಯ ಸಿದ್ಧಾಂತ ಮತ್ತು ಪೂರೈಕೆಯ ನಿಯಮದ ಮೇಲೆ ಆಧಾರವಾಗಿದೆ ಅಂಥೇಳಿ. ಅಂದರೆ ಆ ಎರಡೂ ನಿಯಮಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಸಿದ್ಧಾಂತವನ್ನು ನೀಡಲಾಗಿದೆ ಅಂಥೇಳಿ. ಅದಕ್ಕಾಗಿ ನಾವು ಆಧುನಿಕ ಗೇಣಿಯ ಸಿದ್ಧಾಂತವನ್ನು ತಿಳಿಯಬೇಕಾದರೆ ನಮಗೆ ಬೇಡಿಕೆಯ ನಿಯಮ ಮತ್ತು ಪೂರೈಕೆಯ ನಿಯಮ ಯಾವ ರೀತಿ ಈ ಭೂಮಿಗೆ ಅನ್ವಯವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ಮೊದಲನೆಯದಾಗಿ ಬೇಡಿಕೆಯ ಸಿದ್ಧಾಂತ. ಭೂಮಿಗೆ ನೇರವಾದ ಬೇಡಿಕೆ ಇರುವುದಿಲ್ಲ. ಯಾಕೆಂದರೆ ಭೂಮಿಗೆ ಬೇಡಿಕೆ ಯಾವುದರಿಂದ ಬರುತ್ತೆ? ಆ ಭೂಮಿಯಲ್ಲಿ ಉತ್ಪಾದಿಸಿದ ಸರಕುಗಳಿಂದ ಭೂಮಿಗೆ ಬೇಡಿಕೆ ಬರುತ್ತದೆ ಅಂಥೇಳಿ. ಅಂದರೆ ಆ ಉತ್ಪಾದಿಸಿದ ವಸ್ತುಗಳ ಮೂಲಕ ಭೂಮಿಗೆ ಬೇಡಿಕೆ ಬರುತ್ತದೆ. ಅಂದರೆ ಇದಕ್ಕೆ ನಾವು ಏನಂತ ಕರಿತೀವಿ? ಇದು ಇದು ಅವತರಿಸಿದ ಆಗಬೇಕಿತ್ತು. ಅವತರಿಸಿದ ಬೇಡಿಕೆ ಅಥವಾ ಪರೋಕ್ಷ ಬೇಡಿಕೆ ಅಂಥೇಳಿ ಕರಿತೀವಿ ನಾವು. ಯಾಕಂದರೆ ನಾವು ಭೂಮಿಗೆ ಬೇಡಿಕೆ ಯಾವಾಗ ಇಡ್ತೇವೆ ಅಂದರೆ ಆ ಒಂದು ಭೂಮಿಯಲ್ಲಿ ಉತ್ಪಾದಿಸಲಾಗುವಂತಹ ಸರಕುಗಳಿಗೆ ಬೇಡಿಕೆ ಹೆಚ್ಚಾದಾಗ ನಾವು ಆ ಭೂಮಿಗೆ ಬೇಡಿಕೆಯನ್ನು ಇಡ್ತೀವಿ. ಅದಕ್ಕಾಗಿ ಈ ಭೂಮಿಗೆ ಇರುವ ಬೇಡಿಕೆಯು ಪರೋಕ್ಷವಾದ ಅಥವಾ ಅವತರಿಸಿದ ಬೇಡಿಕೆಯಾಗಿರುತ್ತದೆ ಅಂಥೇಳಿ. ಅಂದರೆ ಭೂಮಿಯಲ್ಲಿ ಬೆಳೆದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾದರೆ ಭೂಮಿಯ ಬೇಡಿಕೆಯು ಹೆಚ್ಚಾಗುತ್ತದೆ ಮತ್ತು ವೈಸ್ ವರ್ಸ. ಅಂದರೆ ಅದರ ವಿರುದ್ಧವಾಗಿ ಭೂಮಿಯಲ್ಲಿ ಬೆಳೆದ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾದರೆ ಭೂಮಿಗೆಯೂ ಸಹ ಬೇಡಿಕೆ ಕಡಿಮೆಯಾಗುತ್ತದೆ ಅಂಥೇಳಿ. ಇಲ್ಲಿ ನಾವು ಏನು ನೆನಪಿಡಬೇಕಂದ್ರೆ ಭೂಮಿಗೆ ಬೇಡಿಕೆ ಅಧಿಕವಾದಾಗ ಗೇಣಿಯ ದರವು ಹೆಚ್ಚಾಗುತ್ತದೆ ಅಂಥೇಳಿ. ಎಕ್ಸಾಕ್ಟ್ಲಿ ಬೇಡಿಕೆಯ ನಿಯಮ ಇಲ್ಲಿ ಅನ್ವಯವಾಗುತ್ತೆ. ಅಂದರೆ ಬೇಡಿಕೆ ಹೆಚ್ಚಾದಂತೆ ಮಾರುಕಟ್ಟೆಯಲ್ಲಿ ಏನಾಗುತ್ತೆ? ಬೆಲೆಯೂ ಸಹ ಹೆಚ್ಚಾಗುತ್ತೆ. ಅದೇ ರೀತಿ ಇಲ್ಲಿ ಭೂಮಿಯ ಬೆಲೆ ಅಂದ್ರೇನು? ಗೇಣಿ ಅಂದರೆ ಭೂಮಿಯ ಬೇಡಿಕೆ ಹೆಚ್ಚಾದಾಗ ಗೇಣಿಯ ದರವು ಹೆಚ್ಚಾಗುತ್ತದೆ ಅಂಥೇಳಿ. ವೈಸ್ ವರ್ಸ ಅಂದರೆ ಅದರ ವಿರುದ್ಧವಾಗಿ ಭೂಮಿಯ ಬೇಡಿಕೆ ಕಡಿಮೆಯಾದಾಗ ಅದರ ಗೇಣಿಯ ದರವು ಸಹ ಕಡಿಮೆಯಾಗುತ್ತದೆ ಅಂಥೇಳಿ ನಾವಿಲ್ಲಿ ಹೇಳಬಹುದು. ಇದು ಬೇಡಿಕೆಯ ನಿಯಮ ಯಾವ ರೀತಿ ಭೂಮಿಗೆ ಅನ್ವಯಿಸುತ್ತದೆ ಅಂಥೇಳಿ. ಅಂದರೆ ಭೂಮಿಯ ಬೇಡಿಕೆ ಹೆಚ್ಚಾದಂತೆ ಗೇಣಿಯ ದರವೂ ಸಹ ಹೆಚ್ಚಾಗುತ್ತಾ,
ಭೂಮಿಯ ಬೇಡಿಕೆ ಕಡಿಮೆಯಾದಂತೆ ಗೇಣಿಯ ದರವು ಸಹ ಕಡಿಮೆಯಾಗಿರುತ್ತದೆ ಅಂಥೇಳಿ. ನೆಕ್ಸ್ಟ್ ಪೂರೈಕೆಯ ಸಿದ್ಧಾಂತ ಅಂಥೇಳಿ. ಪೂರೈಕೆಯ ಸಿದ್ಧಾಂತ ಯಾವ ರೀತಿ ಪೂರೈಕೆಯ ನಿಯಮ ಇದಕ್ಕೆ ಅನ್ವಯವಾಗುತ್ತದೆ ಅಂಥೇಳಿ. ಇಲ್ಲಿ ಸಮಗ್ರವಾಗಿ ಭೂಮಿಯ ಪೂರೈಕೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿದೆ ಅಂಥೇಳಿ. ಸಮಗ್ರವಾಗಿ ಅಂದರೆ ಏನು, ಇಲ್ಲಿ ಸಮಗ್ರ ದೃಷ್ಟಿಯಿಂದ ಇಡೀ ರಾಷ್ಟ್ರವನ್ನು ನಾವು ತೆಗೆದುಕೊಂಡಾಗ ಆ ರಾಷ್ಟ್ರಕ್ಕೆ ಭೂಮಿಯ ಪೂರೈಕೆ ಯಾವಾಗಲೂ ಸ್ಥಿರವಾಗಿರುತ್ತೆ. ಆ ಭೂಮಿಯ ಪೂರೈಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಿರುವುದಿಲ್ಲ, ಅದು ಯಾವಾಗಲೂ ಸ್ಥಿರವಾಗಿರುತ್ತೆ. ನಾವು ಅದಕ್ಕೆ ಅಸ್ಥಿತಿಸ್ಥಾಪಕ ಅಂಥೇಳಿ ಕರಿತೀವಿ. ಅಸ್ಥಿತಿಸ್ಥಾಪಕ ಅಂಥೇಳಿ ಅಂದರೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತೆ ಅಂದ್ರೇನು, ಆ ಭೂಮಿಗೆ ಎಷ್ಟೇ ಬೇಡಿಕೆ ಇದ್ದರೂ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದರೆ ಭೂಮಿಯು ಯಾವಾಗಲೂ ಸ್ಥಿರವಾಗಿರುತ್ತೆ. ಒಂದು ರಾಷ್ಟ್ರವನ್ನು ಸಮಗ್ರ ದೃಷ್ಟಿಯಲ್ಲಿ ಭೂಮಿಯ ಪೂರೈಕೆ ಸ್ಥಿರವಾಗಿರುತ್ತೆ. ಆದರೆ ವ್ಯಕ್ತಿಗತವಾಗಿ ಅಥವಾ ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಭೂಮಿಯ ಪೂರೈಕೆ ಸ್ಥಿತಿಸ್ಥಾಪಕದ ಗುಣವನ್ನು ಹೊಂದಿರುತ್ತದೆ ಅಂಥೇಳಿ. ಅಂದರೆ ಯಾವುದೇ ವ್ಯಕ್ತಿಗತವಾಗಿ ಅಂದರೆ ಒಬ್ಬ ವ್ಯಕ್ತಿಗೆ ಭೂಮಿಯು ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಅವನಿಗೆ ಅವಶ್ಯಕತೆ ಇದ್ದಾಗ ಅವ ಬೇರೆ ಒಂದು ಭೂಮಿಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸಬಹುದು. ಅಂದರೆ ಒಬ್ಬ ವ್ಯಕ್ತಿಗೆ ಭೂಮಿಯ ಅವಶ್ಯಕತೆ ಇದ್ದಾಗ ಅವ ಆ ಒಂದು ಅವಶ್ಯಕತೆಯನ್ನು ಬೇರೆಯವರಿಂದ ಭೂಮಿಯನ್ನು ಖರೀದಿಸುವುದರ ಮೂಲಕ ಹೆಚ್ಚಿಸಬಹುದು, ಪಡೆಯಬಹುದು ಅಂಥೇಳಿ. ಅದೇ ರೀತಿ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದಿಸಲು ಭೂಮಿಯನ್ನು ಬಳಸಬೇಕಾದರೆ ಅಲ್ಲಿಯೂ ಸಹ ಭೂಮಿಯ ಪೂರೈಕೆ ಸ್ಥಿತಿಸ್ಥಾಪಕವಾಗಿರುತ್ತದೆ ಅಂಥೇಳಿ. ಅಂದರೆ ಏನಾಗುತ್ತಾ, ಭೂಮಿಯ ಬೇಡಿಕೆ ನಾವು ನೋಡಿದ್ವಿ, ನೇರವಾದ ಬೇಡಿಕೆ ಇರುವುದಿಲ್ಲ, ಬದಲಾಗಿ ಪರೋಕ್ಷವಾದ ಬೇಡಿಕೆ ಇರುತ್ತೆ. ಅಂದರೆ ಒಂದು ಭೂಮಿಯಲ್ಲಿ ನಾವು ಅಕ್ಕಿಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಆ ಅಕ್ಕಿಗೆ ಬೇಡಿಕೆ ಹೆಚ್ಚಾದಾಗ ಭೂಮಿಯ ಬೇಡಿಕೆ ಹೆಚ್ಚಾಗುತ್ತದೆ ಅಂಥೇಳಿ. ಆವಾಗ ನಾವು ಗೋಧಿಯನ್ನು ಬೆಳೆಸುವ ಭೂಮಿಯಲ್ಲಿ ನಾವು ಅಕ್ಕಿಯನ್ನು ಬೆಳೆಯಬಹುದು, ಯಾಕೆಂದರೆ ಅಕ್ಕಿಗೆ ಬೇಡಿಕೆ ಹೆಚ್ಚಾಗಿದೆ. ಅಂದರೆ ಒಂದು ನಿರ್ದಿಷ್ಟ ವಸ್ತುವಿನ ಉತ್ಪಾದನೆಗೆ ಬೇಡಿಕೆ ಯಾವಾಗಲೂ ಅಸ್ಥಿತಿಸ್ಥಾಪಕವಾಗಿರುತ್ತದೆ. ಆದರೆ ಇಡೀ ಸಮಗ್ರ ದೃಷ್ಟಿಯಲ್ಲಿ ನೋಡಿದಾಗ ಭೂಮಿಯ ಪೂರೈಕೆಯು ಯಾವಾಗಲೂ ಸ್ಥಿರವಾಗಿರುತ್ತದೆ ಅಂಥೇಳಿ. ಆದ್ದರಿಂದ ಇಲ್ಲಿ ನಾವು ಎರಡು ರೀತಿಯ ಭೂಮಿಯ ಪೂರೈಕೆಗಳನ್ನು ನೋಡಬಹುದು. ಒಂದು ಅಸ್ಥಿತಿಸ್ಥಾಪಕ ಭೂಮಿಯ ಪೂರೈಕೆ, ಮತ್ತೊಂದು ಸ್ಥಿತಿಸ್ಥಾಪಕ ಭೂಮಿಯ ಪೂರೈಕೆ. ಅಸ್ಥಿತಿಸ್ಥಾಪಕತೆ ಅಂದ್ರೇನು, ಇಲ್ಲಿ ಭೂಮಿ ಯಾವಾಗಲೂ ಸ್ಥಿರವಾಗಿರುತ್ತೆ, ಫಿಕ್ಸ್ಡ್ ಇರುತ್ತೆ ಅಂಥೇಳಿ. ಇಲ್ಲೂ ಬದಲಾವಣೆ ಅದು ಆಗುವುದಿಲ್ಲ. ಇಲ್ಲಿ ಭೂಮಿಯು ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ. ಚೇಂಜ್ ಅಂದರೆ ಬೇಡಿಕೆಗೆ ಅನುಗುಣವಾಗಿ ನಾವು ಭೂಮಿಯನ್ನು ಹೆಚ್ಚು ಕಡಿಮೆ ಮಾಡಬಹುದು ಅಂಥೇಳಿ. ಈ ಭೂಮಿಯ ಪೂರೈಕೆ ಮತ್ತು ಅದರ ಬೇಡಿಕೆಯನ್ನು ಆಧಾರವಾಗಿಟ್ಟುಕೊಂಡು ನಾವು ಈ ಸಿದ್ಧಾಂತವನ್ನು ಈ ಒಂದು ಎರಡು ರೇಖಾಚಿತ್ರದ ಮೂಲಕ ವಿವರಿಸಬಹುದು. ಅದಕ್ಕಿಂತ ಪೂರ್ವದಲ್ಲಿ ಏನು ನೆನಪಿಟ್ಕೋಬೇಕು, ಸಮತೋಲನದ ಬಿಂದು ಅಂಥೇಳಿ ಬರುತ್ತೆ ಇಲ್ಲಿ. ಸಮತೋಲನ ಬಿಂದು ಅಂದ್ರೇನು, ಭೂಮಿಯ ಬೇಡಿಕೆ ಮತ್ತು ಪೂರೈಕೆ ರೇಖೆಯು ಯಾವ ಬಿಂದುವಿನಲ್ಲಿ ಸಂಧಿಸುತ್ತದೆಯೋ ಅದನ್ನು ಸಮತೋಲನ ಬಿಂದು ಅಂಥೇಳಿ ಕರಿತೀವಿ ನಾವು. ಅಂದರೆ ಆ ಬಿಂದುವಿನಲ್ಲಿ ಗೇಣಿಯು ನಿರ್ಧರಿಸಲ್ಪಡುತ್ತದೆ ಅಂಥೇಳಿ. ಇದು ಇಲ್ಲಿಷ್ಟು ನೆನಪಿಟ್ಕೋಬೇಕು. ನೆಕ್ಸ್ಟ್ ನಾವು ಈ ಸಿದ್ಧಾಂತವನ್ನು ಈ ಎರಡು ಭೂಮಿಯ ಪೂರೈಕೆ ಮತ್ತು ಅವುಗಳ ಬೇಡಿಕೆಯ ಅನುಗುಣವಾಗಿ ಅಧ್ಯಯನ ಮಾಡೋಣ, ಯಾವ ರೀತಿ ಗೇಣಿಯು ನಿರ್ಧಾರವಾಗುತ್ತದೆ ಅಂಥೇಳಿ. ನೆಕ್ಸ್ಟ್ ಮೊದಲನೆಯದಾಗಿ ಭೂಮಿಯ ಪೂರೈಕೆಯು ಅಸ್ಥಿತಿಸ್ಥಾಪಕವಾಗಿದ್ದಾಗ ಅಂದರೆ ಸ್ಥಿರವಾಗಿದ್ದಾಗ ಇಲ್ಲಿ ನಾವು ನೋಡಬಹುದು. ಈ ಒಂದು ರೇಖಾಚಿತ್ರದಲ್ಲಿ x ಅಕ್ಷದಲ್ಲಿ ನಾವೇನು ನೋಡ್ತೀವಿ, ಭೂಮಿಯ ಬೇಡಿಕೆ ಮತ್ತು ಭೂಮಿಯ ಪೂರೈಕೆಯನ್ನು ನೋಡ್ತೀವಿ. ಅದೇ ರೀತಿ y ಅಕ್ಷದಲ್ಲಿ ನಾವು ಆ ಭೂಮಿಗಿರುವ ಗೇಣಿಯ ಪ್ರಮಾಣವನ್ನು ನೋಡ್ತೀವಿ y ಅಕ್ಷದಲ್ಲಿ. ಇಲ್ಲಿ ನಾವು ನೋಡಬಹುದು ಎಸ್ ಎಸ್ ಎಂಬುದು ಏನಿದು, ಭೂಮಿಯ ಪೂರೈಕೆ ರೇಖೆಯಾಗಿದೆ. ಎಸ್ ಎಂಬುದು ಭೂಮಿಯ ಪೂರೈಕೆ ರೇಖೆಯಾಗಿದೆ ಅಂಥೇಳಿ. ಇದು ಅಸ್ಥಿತಿಸ್ಥಾಪಕತೆಯನ್ನು ಹೊಂದಿದೆ, ಅಂದರೆ ಇದು ಸ್ಥಿರವಾಗಿರುತ್ತದೆ, ಇದು ಬದಲಾವಣೆಯಾಗುವುದಿಲ್ಲ. ಇಲ್ಲಿ ಡಿ1 ಈ ರೇಖೆ ಆರಂಭದ ಬೇಡಿಕೆಯ ರೇಖೆಯನ್ನು ಸೂಚಿಸುತ್ತದೆ ಅಂಥೇಳಿ. ಆರಂಭದ ಬೇಡಿಕೆಯ ರೇಖೆಯನ್ನು
ಸೂಚಿಸುತ್ತದೆ. ಈ ಒಂದು D1 ಬೇಡಿಕೆಯ ರೇಖೆಯು ಎಸ್ ಪೂರೈಕೆಯ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ ಅಂಥೇಳಿ. ಅಂದರೆ ಇಲ್ಲಿ ಏನು ನೆನಪಿಟ್ಕೋಬೇಕು ನಾವು, ಭೂಮಿ OS ಅಥವಾ SS ಪೂರೈಕೆ ರೇಖೆ ಇದ್ದಾಗ ಬೇಡಿಕೆಯು D1 ಆಗಿರುತ್ತೆ. ಆವಾಗ ಈ ಎರಡು ಪೂರೈಕೆ ಮತ್ತು ಬೇಡಿಕೆಯ ರೇಖೆಯು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತವೆ. ಆಗ ಗೇಣಿಯ ಪ್ರಮಾಣ ಎಷ್ಟು ನಿರ್ಧರಿಸಲ್ಪಡುತ್ತದೆ? R1 ಅಂಥೇಳಿ, R1 ಅಥವಾ OR1 ಅಂಥೇಳಿ ಕರಿತೀವಿ. ಇದು ಗೇಣಿಯ ಪ್ರಮಾಣವಾಗಿರುತ್ತದೆ ಅಂಥೇಳಿ. ಇದು ಆರಂಭದಲ್ಲಿ. ಈಗೇನಾಗುತ್ತೆ, ಭೂಮಿಯ ಉತ್ಪನ್ನಗಳಿಗೆ ಬೇಡಿಕೆ ಅಧಿಕವಾಗಿ ಬೇಡಿಕೆಯ ಪ್ರಮಾಣ D1 ಇಂದ D2ಗೆ ಹೆಚ್ಚಾಗುತ್ತದೆ ಅಂಥೇಳಿ. ಅಂದರೆ ಇದು ಬೇಡಿಕೆಯ ರೇಖೆಯು ವರ್ಗಾಯಿಸಲ್ಪಡುತ್ತದೆ ಅಂಥೇಳಿ. D1 ದಿಂದ D2ಗೆ ಇದು ವರ್ಗಾಯಿಸಲ್ಪಡುತ್ತದೆ. ಆವಾಗ ಹೊಸ ಸಮತೋಲನ ಬಿಂದು ಸೃಷ್ಟಿಯಾಗುತ್ತದೆ. ಅದು ಯಾವುದು? Q2 ಅಂಥೇಳಿ, Q2. ಆವಾಗ ಗೇಣಿಯ ದರವು R1 ದಿಂದ R2ಗೆ ಹೆಚ್ಚಿಗೆ ಆಗುತ್ತದೆ. ಅಂದರೆ ಬೇಡಿಕೆ ಹೆಚ್ಚಾದಂತೆ ಇಲ್ಲಿ ಗೇಣಿಯ ದರವು ಅಧಿಕವಾಗುವುದನ್ನು ನಾವು ಗಮನಿಸಬಹುದು. ಅದು R1 ನಿಂದ R2ಗೆ ಅಧಿಕವಾಗುತ್ತದೆ ಅಂಥೇಳಿ. ಇದಕ್ಕೆ ಪ್ರತಿಯಾಗಿ ಭೂಮಿಯ ಸೀಮಾಂತ ಉತ್ಪಾದನೆ ಮತ್ತು ಭೂಮಿಯಲ್ಲಿ ಉತ್ಪಾದಿಸಿದ ಸರಕುಗಳಿಗೆ ಬೆಲೆ ಕಡಿಮೆಯಾದಾಗ ಏನಾಗುತ್ತೆ? ಭೂಮಿಗಿರುವ ಬೇಡಿಕೆಯು ಸಹ ಕಡಿಮೆ ಆಗುತ್ತೆ. ಆವಾಗ ಬೇಡಿಕೆ D1 ದಿಂದ D3ಗೆ ಕಡಿಮೆಯಾಗುತ್ತದೆ ಅಂಥೇಳಿ. ಅಂದರೆ ಬೇಡಿಕೆ ರೇಖೆ D1 ದಿಂದ D3ಗೆ ವರ್ಗಾವಣೆಯಾಗುತ್ತದೆ. ಆವಾಗ ಮತ್ತೊಂದು ಹೊಸ ಸಮತೋಲನ ಬಿಂದು ಸೃಷ್ಟಿಯಾಗುತ್ತೆ. ಅದು Q3 ಅಂಥೇಳಿ, Q3. ಆಗ ಗೇಣಿಯ ದರವು R1 ದಿಂದ R3ಗೆ ಕಡಿಮೆಯಾಗುತ್ತದೆ. ಅಂದರೆ ಇಲ್ಲಿ ನಾವು ನೋಡ್ಬೋದು, ಬೇಡಿಕೆ ಕಡಿಮೆಯಾದಂತೆ ಗೇಣಿಯ ದರವು ಸಹ ಕಡಿಮೆಯಾಗ್ತಾ ಇದೆ ಅಂಥೇಳಿ. ಹೀಗೆ ಭೂಮಿಯ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನದಿಂದ ಗೇಣಿ ದರವು ನಿರ್ಧಾರವಾಗುತ್ತದೆ ಅಂಥೇಳಿ. ಇಲ್ಲಿ ಮತ್ತೊಂದು ರೇಖೆಯನ್ನು ನಾವು ಗಮನಿಸಬಹುದು. ಅದು ಯಾವುದು? D4 ಅಂಥೇಳಿ. ಅಂದರೆ ಬೇಡಿಕೆಯು ಪೂರೈಕೆಗಿಂತ ಕಡಿಮೆಯಾದಾಗ, ಅಂದರೆ ಇಲ್ಲಿ ಪೂರೈಕೆ ಸಾಕಷ್ಟು ಪ್ರಮಾಣದಲ್ಲಿದೆ ಆದರೆ ಅದಕ್ಕೆ ಬೇಡಿಕೆನೇ ಇಲ್ಲ, ಆವಾಗ ಗೇಣಿಯು ಶೂನ್ಯವಾಗಿರುತ್ತದೆ. ಈ ಒಂದು ಶೂನ್ಯವಾಗಿರುವ ಗೇಣಿಯನ್ನು ನಾವು D4 ಬೇಡಿಕೆ ರೇಖೆಯಿಂದ ತೋರಿಸಬಹುದು. ಇಲ್ಲಿ ಯಾವುದೇ ರೀತಿಯ ಗೇಣಿಯು ಉದ್ಭವಿಸುವುದಿಲ್ಲ ಅಂಥೇಳಿ. ಇದು ಡೇವಿಡ್ ರಿಕಾರ್ಡರ್ ಅವರು ಕೊಟ್ಟಿರುವಂತಹ ಒಂದು ಕಲ್ಪನೆಯನ್ನು ಇವರು ಸಹ ತಮ್ಮ ಒಂದು ಸಿದ್ಧಾಂತದಲ್ಲಿ ವಿವರಣೆ ಮಾಡಿದ್ದಾರೆ ಅಂಥೇಳಿ ನಾವು ಹೇಳಬಹುದು. ಅಂದರೆ ಅಲ್ಲಿ ಸಾಕಷ್ಟು ರೀತಿಯ ಭೂಮಿಯ ಲಭ್ಯತೆ ಇರುವುದರಿಂದ ಗೇಣಿಯನ್ನು ಕೊಡುವ ಅವಶ್ಯಕತೆ ಇಲ್ಲಿ ಇಲ್ಲ ಅಂಥೇಳಿ. ಈ ರೀತಿ ನಾವು ಭೂಮಿಯ ಪೂರೈಕೆ ಅಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದಾಗ ಗೇಣಿಯು ಯಾವ ರೀತಿ ನಿರ್ಧಾರವಾಗುತ್ತದೆ ಅಂಥೇಳಿ ವಿವರಿಸಬಹುದು. ಇದು ಒಂದನೇದು. ಎರಡನೇದಾಗಿ ಭೂಮಿಯ ಪೂರೈಕೆ ಸ್ಥಿತಿಸ್ಥಾಪಕ, ಅಂದರೆ ಸ್ಥಿತಿಸ್ಥಾಪಕ ಬರಬೇಕಿತ್ತು, ಅಸ್ಥಿತಿಸ್ಥಾಪಕ ಬಂದಿದೆ. ಭೂಮಿಯ ಪೂರೈಕೆಯು ಸ್ಥಿತಿಸ್ಥಾಪಕವಾಗಿದ್ದಾಗ, ಅಂದರೆ ಬೇಡಿಕೆ ಮತ್ತು ಆ ಬೆಲೆಗೆ ತಕ್ಕಂತೆ ಬದಲಾವಣೆಯಾದಾಗ ಯಾವ ರೀತಿ ಗೇಣಿಯು ನಿರ್ಧಾರವಾಗುತ್ತದೆ ಅಂಥೇಳಿ ನಾವು ನೋಡಿದ್ವಿ. ವೈಯಕ್ತಿಕ ಬಳಕೆಗೆ ಅಥವಾ ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಉತ್ಪಾದನೆಗೆ ಭೂಮಿಯು ಯಾವಾಗಲೂ ಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತದೆ ಅಂಥೇಳಿ. ಈ ಒಂದು ರೇಖಾಚಿತ್ರದಲ್ಲಿ ನಾವು ನೋಡಬಹುದು. ನಾವು OX ಅಕ್ಷದಲ್ಲಿ ಭೂಮಿಯ ಬೇಡಿಕೆ ಮತ್ತು ಭೂಮಿಯ ಪೂರೈಕೆಯನ್ನು ನೋಡಬಹುದು. ಅದೇ ರೀತಿ OY ಲಂಬ ರೇಖೆಯಲ್ಲಿ ನಾವು ಗೇಣಿಯನ್ನು ನೋಡಬಹುದು. ಇಲ್ಲಿ ಎಡದಿಂದ ಬಲಕ್ಕೆ ಏರುಮುಖವಾಗಿರುವ SS ರೇಖೆಯು ಭೂಮಿಯ ಪೂರೈಕೆಯ ರೇಖೆಯನ್ನು ಸೂಚಿಸುತ್ತದೆ ಅಂಥೇಳಿ. ಅದೇ ರೀತಿ ನಾವು 3 ರೀತಿಯ ಬೇಡಿಕೆಯ ರೇಖೆಗಳನ್ನು ಇಲ್ಲಿಯೂ ಸಹ ನೋಡಬಹುದು. ಅದನ್ನು ಈಗ ಒಂದಾದ ನಂತರ ಒಂದರಂತೆ ವಿವರಿಸೋಣ.
ಇಲ್ಲಿ ನಾವು ನೋಡಬಹುದು ಪೂರೈಕೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿದೆ. ಇದು ಏನು ಹೇಳುತ್ತಪ್ಪ ಅಂದರೆ ಬೇಡಿಕೆ ಹೆಚ್ಚಾದಂತೆ ಪೂರೈಕೆಯ ಪ್ರಮಾಣವು ಹೆಚ್ಚಾಗ್ತಾ ಇದೆ. ಅಥವಾ ಇಲ್ಲಿ ಗೇಣಿಯ ದರವನ್ನು ನಾವು ತೆಗೆದುಕೊಂಡಾಗ ಗೇಣಿಯ ದರ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗ್ತಾ ಇದೆ, ಅಥವಾ ಬೇಡಿಕೆ ಹೆಚ್ಚಾದಂತೆ ಗೇಣಿಯ ದರ ಹೆಚ್ಚಾಗ್ತಾ ಇದೆ ಅಂಥೇಳಿ ನಾವು ನೋಡೋಣ ಯಾವ ರೀತಿ ಇದು ಇಲ್ಲಿ ನಿರ್ಧಾರವಾಗುತ್ತದೆ ಅಂಥೇಳಿ. ಇಲ್ಲಿ ಡಿ1 ಮೂಲ ಬೇಡಿಕೆ ರೇಖೆಯಾಗಿದೆ ಅಂಥೇಳಿ. ಡಿ1 ಮೂಲ ಬೇಡಿಕೆಯ ರೇಖೆಯಾಗಿದೆ. ಈ ಒಂದು ಮೂಲ ಬೇಡಿಕೆಯ ರೇಖೆಯು SS ಭೂಮಿಯ ಪೂರೈಕೆಯ ರೇಖೆಯನ್ನು Q ಬಿಂದುವಿನಲ್ಲಿ ಸಂಧಿಸುತ್ತದೆ. Q1 ಬಿಂದುವಿನಲ್ಲಿ ಸಂಧಿಸುತ್ತದೆ ಅಂಥೇಳಿ. ಆವಾಗ Q1 ಬಿಂದುವಿನಲ್ಲಿ ಇದು ಸಂಧಿಸಿದಾಗ ಗೇಣಿಯು OR ಪ್ರಮಾಣದಷ್ಟು ನಿರ್ಧಾರವಾದರೆ ಭೂಮಿಯ ಬೇಡಿಕೆ ಮತ್ತು ಪೂರೈಕೆಯು OM1 ದಷ್ಟು ಇರುತ್ತದೆ ಅಂಥೇಳಿ. OM1 ಇರುತ್ತದೆ. ತದನಂತರ ಏನಾಗುತ್ತೆ, ಬೇಡಿಕೆಯು ಭೂಮಿಗಿರುವ ಬೇಡಿಕೆಯ ಪ್ರಮಾಣವು D1 ಇಂದ D2ಗೆ ಅಧಿಕವಾಗುತ್ತದೆ ಅಂಥೇಳಿ. ಅಂದರೆ ಬೇಡಿಕೆಯಲ್ಲಿ ಇಲ್ಲಿ ವರ್ಗಾವಣೆ ಆಗುತ್ತದೆ. D1 ಇಂದ D2ಗೆ ವರ್ಗಾವಣೆಯಾದಾಗ ಅಂದರೆ ಬೇಡಿಕೆಯಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅದರಂತೆ ನಾವು ನೋಡಬಹುದು ಪೂರೈಕೆಯೂ ಸಹ ಹೆಚ್ಚಾಗ್ತಾ ಇದೆ ಅಂಥೇಳಿ. ಯಾವಾಗ ಬೇಡಿಕೆ ಹೆಚ್ಚಾಗುತ್ತದೆಯೋ ಆವಾಗ ಗೇಣಿಯ ದರವೂ ಸಹ ಅಧಿಕವಾಗ್ತಾ ಇದೆ. ಆದರೆ ಇಲ್ಲಿ ಏನು ನೆನಪಿಟ್ಕೋಬೇಕು, ಇಲ್ಲಿ ಬೇಡಿಕೆ ಹೆಚ್ಚಾದಂತೆ ಭೂಮಿಯ ಪೂರೈಕೆಯು ಹೆಚ್ಚಾಗುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಆದರೆ ಹಿಂದಿನ ಒಂದು ರೇಖಾಚಿತ್ರದಲ್ಲಿ ಪೂರೈಕೆಯ ಪ್ರಮಾಣ ಸ್ಥಿರವಾಗಿತ್ತು. ಅದೇ ರೀತಿ ಭೂಮಿಯ ಬೇಡಿಕೆಯ ಪ್ರಮಾಣವು D1ದಿಂದ D3ಗೆ ಕಡಿಮೆಯಾದಾಗ SS ರೇಖೆಯನ್ನು ಇದು Q3 ಬಿಂದುವಿನಲ್ಲಿ ಸಂಧಿಸುತ್ತದೆ. ಆ ಒಂದು Q3 ಬಿಂದುವಿನಲ್ಲಿ ನಾವು ನೋಡಬಹುದು ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣ OM3ಗೆ ಕಡಿಮೆಯಾಗಿದೆ. ಅದರ ಜೊತೆಗೆ ಗೇಣಿಯ ದರವೂ ಸಹ R3ಗೆ ಕಡಿಮೆಯಾಗಿದೆ ಅಂಥೇಳಿ. ಈ ರೀತಿ ನಾವು ಏನು ಮಾಡಬಹುದು, ಗೇಣಿಯ ದರವನ್ನು ನಿರ್ಧರಿಸಬಹುದು. ಇದು ಒಂದು ಆಧುನಿಕ ಗೇಣಿಯ ಸಿದ್ಧಾಂತ ಅಂಥೇಳಿ. ಈ ರೀತಿ ಅಂದರೆ ಭೂಮಿಯು ಸ್ಥಿರವಾಗಿದ್ದಾಗಲೂ ಅಥವಾ ಭೂಮಿಯು ಸ್ಥಿತಿಸ್ಥಾಪಕದ ಗುಣವನ್ನು ಹೊಂದಿದಾಗಲೂ ಸಹ ನಾವು ಗೇಣಿಯನ್ನು ಈ ಬೇಡಿಕೆ ಮತ್ತು ಪೂರೈಕೆಯ ನಿಯಮದ ಆಧಾರದ ಮೇಲೆ ಈ ಒಂದು ಆಧುನಿಕ ಅರ್ಥಶಾಸ್ತ್ರದ ಪ್ರಕಾರ ಈ ರೀತಿಯಾಗಿ ವಿವರಿಸಬಹುದು ಅಂಥೇಳಿ. ನೆಕ್ಸ್ಟು ಈ ಭೂಮಿಯ ಉಪಸಂಹಾರ, ಈ ಆಧುನಿಕ ಗೇಣಿಯ ಸಿದ್ಧಾಂತದ ಉಪಸಂಹಾರ ಅಂಥೇಳಿ. ಇಲ್ಲಿ ಈ ಡೇವಿಡ್ ರಿಕಾರ್ಡರ್ ಅವರ ಸಿದ್ಧಾಂತಕ್ಕೆ ಈ ಒಂದು ಆಧುನಿಕ ಸಿದ್ಧಾಂತವನ್ನು ಹೋಲಿಸಿದಾಗ ಅತ್ಯಂತ ಅಧಿಕ ಜನಪ್ರಿಯತೆಯನ್ನು ಪಡೆದಂತಹ ಸಿದ್ಧಾಂತವು ಇದಾಗಿದೆ. ಜೊತೆಗೆ ಇದು ನೈಜತೆಗೆ ಸಮೀಪವಾಗಿದ್ದು ನೈಜ ಜಗತ್ತಿಗೆ ಇದು ಅನ್ವಯಿಸುವಂಥದ್ದು ಅಂಥೇಳಿ ನಾವಿಲ್ಲಿ ಹೇಳಬಹುದು. ಡೇವಿಡ್ ರಿಕಾರ್ಡರ್ ಅವರ ಸಿದ್ಧಾಂತಕ್ಕೆ ಅದರದೇ ಆದಂತಹ ಮಹತ್ವವಿದೆ. ಆ ಎರಡನ್ನು ನಾವು ಹೋಲಿಸಿದಾಗ ಈ ಒಂದು ಆಧುನಿಕ ಸಿದ್ಧಾಂತ ನೈಜತೆಗೆ ಅಥವಾ ವಾಸ್ತವಕ್ಕೆ ಸಮೀಪವಾದದ್ದು ಅಂಥೇಳಿ ನಾವು ಹೇಳಬಹುದು. ಈ ರೀತಿಯಾಗಿ ನಾವು ಈ ಗೇಣಿಯ ಸಿದ್ಧಾಂತವನ್ನು ವಿವರಿಸಬಹುದು. ಮುಂದಿನ ಒಂದು ವಿಡಿಯೋ ಒಳಗೆ ನಾವು ಮುಂದಿನ ವಿಷಯಗಳನ್ನು ಅಧ್ಯಯನ ಮಾಡೋಣ. ತಮಗೆಲ್ಲರಿಗೂ ಧನ್ಯವಾದಗಳು.